ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನ್ ಮಾಡ್ತಾ ಇದೀವಮ್ಮ? ವೆಜಿಟೇಬಲ್ ಮ್ಯಾಗಿ ಮಾಡೋಣ. ಇವತ್ತು ಆಗಿರೋ ಪದಾರ್ಥಗಳು 4-5 ಬೀನ್ಸು, 2 ಚಿಕ್ಕ ಚಿಕ್ಕ ಕ್ಯಾರೆಟ್, ಅರ್ಧ ಕ್ಯಾಪ್ಸಿಕಮ್, 1 ಈರುಳ್ಳಿ, 1 ಟೊಮೊಟೊ, 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಮ್ಯಾಗಿ ತಗೊಂಡಿದ್ದೀನಿ. ಎಪಿ ಮ್ಯಾಗಿ ನೂಡಲ್ಸ್. ಹೌದು. ಈಗ ಸ್ಟವ್ ಹಚ್ಕೊಂಡು ಪಾನ್ ಇಟ್ಕೊಳ್ಳೋಣ. ಈಗ ಇದಕ್ಕೆ 2-3 ಸ್ಪೂನು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಕಾಯಿ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಕ್ತಾ ಇದೆ, ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಿದೆ. ಈಗ ಬೀನ್ಸ್ ಹಾಕೊಳ್ಳೋಣ. ಬೀನ್ಸು, ಕ್ಯಾರೆಟ್, ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗಡೆನೆ. ಸೊ ನಾರ್ಮಲ್ ಆಗಿ ಪ್ಲೈನ್ ಮ್ಯಾಗಿನೂ ಮಾಡ್ತಾರೆ, ಲೈಕ್ ಪ್ಯಾಕೆಟ್ ಅಲ್ಲಿ ಮಸಾಲೆ ಇರುತ್ತೆ, ಆದ್ರೆ ಇದು ನಾವು ವೆಜಿಟೇಬಲ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಜಸ್ಟ್ ಪ್ಯಾಕೆಟ್ ಅಲ್ಲಿರೋ ಮ್ಯಾಗಿ ಮಾತ್ರ ಹಾಕ್ಬಿಟ್ಟು ಬಿಸಿ ನೀರು ಹಾಕ್ಬಿಟ್ಟು ಪೌಡರ್ ಹಾಕ್ಬಿಡ್ತಾರೆ. ಮತ್ತೆ ಅದ್ರಲ್ಲೇನೆ ಫ್ರೋಸನ್ ವೆಜಿಟೇಬಲ್ಸ್ ಇರುತ್ತೆ, ಆದ್ರೂ ಈ ತರ ನಾವು ರಾ ವೆಜಿಟೇಬಲ್ಸ್ ನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ. ಈಗ ಇದು ಬೀನ್ಸ್ ಏನೋ ಕ್ಯಾರೆಟ್ 5 ನಿಮಿಷ ಫ್ರೈ ಮಾಡ್ಕೊಂಡಿದೀವಿ. ಈಗ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಕ್ಯಾಪ್ಸಿಕಮ್ ಇದೆಲ್ಲ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ. ಮೇನ್ ಟೇಸ್ಟ್ ಕೊಡೋದು ಕ್ಯಾರೆಟ್ ಮತ್ತೆ ಬೀನ್ಸ್. ಚೆನ್ನಾಗಿರುತ್ತೆ ಇದೆಲ್ಲ ತರಕಾರಿ ಹಾಕೊಂಡ್ರೆ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೈತೆ. ಇದು ಎಣ್ಣೆ ಒಳಗಡೆನೆ ಬೇಯಿಸ್ಕೋಬೇಕು. ಮತ್ತೆ ಈಗ ಸ್ವಲ್ಪ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಹಾಕೊಳ್ಳಿ, ಸಾಕು. ಅಂದ್ರೆ ಬೇಗ ಬೇಯುತ್ತೆ ತರಕಾರಿ ಅನ್ನೋದಕ್ಕೋಸ್ಕರ ಉಪ್ಪನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೆ ಬೇಗ ತರಕಾರಿ ಬೇಯುತ್ತೆ. ಉಪ್ಪು ಸ್ವಲ್ಪ ಹಾಕೊಂಡ್ರೆ ಸಾಕು. ಸ್ವಲ್ಪನೇ. ಮತ್ತೆ ಅದು ಮಸಾಲೆ ಪ್ಯಾಕೆಟ್ ಅಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಮಸಾಲೆ ಪ್ಯಾಕೆಟ್ ಅನ್ನೋದಕ್ಕಿಂತ ಮತ್ತೆ ನಾವು ನೀರು ಹಾಕ್ತಿವಲ್ಲ, ಅದನ್ನ ಸ್ವಲ್ಪ ಹಾಕೋಬೇಕು ಟೇಸ್ಟ್ಗೆ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಬಿಟ್ಟಿದೆ ಬೇಯಕ್ಕೆ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಚಿಲ್ಲಿ ಪೌಡರ್ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಬಿಸಿನೀರು ಹಾಕಿ ಕುದಿಸ್ಕೊಳ್ಳೋಣ. ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಮ್ಯಾಗಿ ಬೇಕು ಅಷ್ಟು. ಸೊ ಈಗ ನಾವು ಮಾಡ್ಕೊಂತ ಇರೋದು 3 ಪೀಸಸ್. ನೀವು ನೋಡ್ಕೊಂಡು ಹಾಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ, ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲನೂ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ. ನೋಡಿ, 3 ಪಾಕೆಟ್ ಮಸಾಲೆ ತಗೊಂಡಿದ್ದೀನಿ, ಮ್ಯಾಗಿ ಮಸಾಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆವಾಗೆ ಹಾಕೊಂಡಿದ್ವಿ, ಇನ್ನೊಂದು ಚೂರು ಹಾಕೊಳ್ಳೋಣ. ಇದು ಫುಲ್ಲು ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಈಗ ಒಂದೊಂದೇ ಕ್ರಶ್ ಮಾಡಿ ಮ್ಯಾಗಿ ಹಾಕೊಳ್ಳೋಣ. ಸೊ ನಾವು 3 ಪೀಸಸ್ ತಗೊಂಡಿದ್ದೀವಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಬೇಲಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮ್ಯಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಹದವಾಗಿ ರೆಡಿ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಫೈನಲ್ ಟಚ್. ಸ್ಟವ್ ಆಫ್ ಮಾಡ್ಕೊಂಡು ಇದು ರೆಡಿ ಆಗಿದೆ. ಈಗ ನೋಡಿ, ವೆಜಿಟೇಬಲ್ ಮ್ಯಾಗಿ ರೆಡಿ ಆಗಿದೆ.